ರಾಜ್ಯದ 20 ಲಕ್ಷ ಐಟಿ ನೌಕರರಿಗೆ ಶಾಕ್ ಆಗುವಂತಹ ಸುದ್ದಿ ಒಂದು ಹೊರಬಿದ್ದಿದ್ದು ಐಟಿ ಕೆಲಸದ ಸಮಯವನ್ನು 9 ಗಂಟೆಯಿಂದ 14 ಗಂಟೆಗೆ ಹೆಚ್ಚು ಮಾಡಬೇಕು ಅಂತ ಈಗಾಗಲೇ ಸರ್ಕಾರ ಮಟ್ಟದಲ್ಲಿ ಒಂದು ಚರ್ಚೆ ಕೂಡ ನಡೀತಾ ಇದೆ. ಈ ಒಂದು ಚರ್ಚೆಗೆ ಐಟಿ ನೌಕರರು ವಿರೋಧ ವ್ಯಕ್ತಪಡಿಸಿದರೆ ಐಟಿ ಕಂಪನಿಗಳು ತಮ್ಮ ಕೆಲಸದ ಅವಧಿಯನ್ನು ಎಂಪ್ಲಾಯಿಗಳ ಕೆಲಸದ ಅವಧಿಯನ್ನು ಹೆಚ್ಚು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಬೇಡಿಕೆ ಕೂಡ ಇಟ್ಟಿರುವಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಐಟಿ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಸುಹಾಸ್ ಅವರು ಇದ್ದಾರೆ. ಅವ್ರನ್ನೇ ಮಾತನಾಡ್ಸ್ಕೊಂಡು ಹೋಗ್ತೀನಿ. ಸರ್, ಮೊನ್ನೆ ಮೀಟಿಂಗ್ ಆಯಿತು. ಆ ಮೀಟಿಂಗ್ನಲ್ಲಿ ಏನೇನು ಚರ್ಚೆ ಆಯ್ತು ಸರ್ ಅವತ್ತು? ಸರ್, ಇದು ಚರ್ಚೆ ಇದೆ ಅಂತ ಹೇಳಿದ್ರೆ ಅಮೆಂಡ್ಮೆಂಟ್ ಅನ್ನು ತಂದಿದ್ದಾರೆ ಕರ್ನಾಟಕ ಈ ಶಾಪ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟಲ್ಲಿ. ಸೊ ಇದರಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಒಂದು ದಿವಸ ಎಷ್ಟು ಗಂಟೆ ಕೆಲಸ ಮಾಡಬೇಕು ಅಂತ ಹೇಳುವ ಲಿಮಿಟ್ ಏನಿದೆ ಅದನ್ನೀಗ ತೆಗೆದುಹಾಕಿದ್ದಾರೆ. ಸೊ 14 ಗಂಟೆ ಅಂತೇಳಿ ಅವರೇಜ್ ಹೇಳೋದಾದರೂ ಸಹ ಅದಕ್ಕಿಂತ ಜಾಸ್ತಿ ಕೆಲಸ ಮಾಡಿಸುವಂಥ ಸಾಧ್ಯತೆ ಇದೆ. ಸೊ ಈಗಾಗಲೇ ಇದು 10 ಗಂಟೆವರೆಗೆ ಇರುವ ಲಿಮಿಟ್ ಏನಿದೆ, 10 ಗಂಟೆ ಒಂದು ದಿವಸ ಇವನ್ ಓವರ್ ಟೈಮ್ ಕನ್ಸಿಡರ್ ಮಾಡಿದರೂ ಸಹ 10 ಗಂಟೆಯಿಂದ ಜಾಸ್ತಿ ಕೆಲಸ ಮಾಡಬಾರ್ದು ಅಂತ ಹೇಳೋದು ಇದಿತ್ತು. ಸೊ ಅದನ್ನು ಈಗ ತೆಗೆದುಹಾಕಿದ್ದಾರೆ. ಸೊ ಈಗ ಇನ್ನೂ ಲಿಮಿಟ್ ಇಲ್ಲದೆ ಕೆಲಸ ಮಾಡಿಸ್ಬೋದು ಅಂತ ಹೇಳೋ ಆ್ಯಕ್ಟ್ ಇದೆ. ಅದನ್ನು ನಾವು ಶಕ್ತಿಯಾಗಿ ಎದುರಿಸ್ತೇವೆ ಅಂತ ಹೇಳಿ. ಸೊ ಇದನ್ನು ಯಾವ ಕಾರಣಕ್ಕೂ ಒಪ್ಪಿಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳುವಂಥದ್ದು. ಸೊ ಅದ ಕಾರಣ ಈಗಾಗಲೇ ಇದು ಬೇರೆ ಏನೆಲ್ಲ ಇಶ್ಯೂ ಬಂದಿದೆ ಅಂತೇಳಿ ಆಲ್ರೆಡಿ ನಿಮ್ಮ ಹತ್ರ ಡಿಸ್ಕಸ್ ಮಾಡಿದ್ವಿ. ಸೊ ಅದನ್ನೆಲ್ಲ ಕನ್ಸಿಡರ್ ಮಾಡ್ಕೊಂಡು ಇದು ಯಾವ ಕಾರಣಕ್ಕೂ ಒಪ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ. ಸರ್, ಅಂದರೆ ಟೈಮ್ ಅವಧಿ ವಿಸ್ತರಣೆ ಮಾಡೋದ್ರಿಂದ ಏನೇನು ಸಮಸ್ಯೆ ಆಗೋದು? ಯಾಕಂದರೆ ಈ ಹಿಂದೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಆಗಿರ್ಬೋದು, ಲೇಬರ್ ಆರ್ಗನೈಸೇಷನ್ ಒಂದು ಸ್ಟಡಿ ಕೂಡ ಮಾಡಿತ್ತು. ಆ ಒಂದು ಟೈಮ್ನಲ್ಲಿ 55ಕ್ಕಿಂತ ಹೆಚ್ಚು ಟೈಮ್ ಕೆಲಸ ಮಾಡಿದರೆ ಬ್ರೈನ್ ಸ್ಟ್ರೋಕ್ ಆಗಿರ್ಬೋದು, ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಈ ಥರ ಸಮಸ್ಯೆ ಕಾಡುತ್ತೆ ಅಂತ ಕೂಡ ರಿಪೋರ್ಟ್ ಕೂಡ ಹೇಳಿತ್ತು. ಇದರ ಹೊರತಾಗಿ ಕೂಡ ಮಹಾನಗರದಲ್ಲಿ ಈ ರೀತಿ ಕೆಲಸ ಟೈಮ್ ಹೆಚ್ಚು ಮಾಡಿದರೆ ಏನೇನು ಸಮಸ್ಯೆ ಆಗ್ಬೋದು ಸರ್? ಸರ್, ಇದು ಮೆಂಟಲ್ ಹೆಲ್ತ್ ಇಂಪ್ಯಾಕ್ಟ್ ಅಂತ ಏನು ಹೇಳ್ತಿದ್ದೇವೆ, ಇದು ಈಗಾಗಲೇ KCC ಅಂತ ಸ್ಟಡಿ ಪ್ರಕಾರ ಈಗ ವರ್ಕ್ ಮಾಡುವಂಥ ವರ್ಕಲ್ಲಿ 55% ಜನ ಐಟಿ ಎನೇಬಲ್ ಸೆಕ್ಟರಲ್ಲಿ ವರ್ಕ್ ಮಾಡುವವರು ಅಲ್ಲಿ ಡಿಪ್ರೆಷನ್ ಅಂತಹ ಹೆಲ್ತ್ ಇಶ್ಯೂಸ್ ಒಳಗಾಗಿದ್ದಾರೆ. ಸೊ ಇನ್ನೂ ಹೆಚ್ಚಿನ ಕೆಲಸ ಮಾಡಿಸೋದು ಇದು ಇನ್ನೂ ತೀವ್ರತೆ ಆದಂಥ ಇಶ್ಯೂ ಫೇಸ್ ಮಾಡ್ಬೋದು ಅಂತ ಹೇಳುವಂಥ ಇಶ್ಯೂ ನಮ್ಮ ಹತ್ರ ಇದೆ. ಇದಲ್ಲದೆ ನೀವು ಹೇಳಿದಾಗೆ WHO ILO ರಿಪೋರ್ಟ್ ಪ್ರಕಾರ ಇದು 55 ಗಂಟೆಯಿಂದ ಜಾಸ್ತಿ ಕೆಲಸ ಮಾಡುವವರಲ್ಲಿ 35% ಜಾಸ್ತಿ ಸ್ಟ್ರೋಕ್ನಿಂದಂತಹ ಆಗುವ ಮರಣಗಳನ್ನು ನೋಟಿಸ್ ಆಗಿದೆ. ಮತ್ತು 17% ಜಾಸ್ತಿ ಹಾರ್ಟ್ ಅಟ್ಯಾಕ್ ಅಥವಾ ಹಾರ್ಟಿಗೆ ಬ್ಲಡ್ ಸಿಗದ ಕಾರಣ ಆಗುವಂತಹ ಮರಣಗಳಿಗೆ ಕಾಸ್ ಆಗುತ್ತೆ ಅಂತ ಹೇಳಿ ಮಾಡಿದೆ. ಇದು WHO ILO ಸ್ಟಡಿ ಆಗಿದೆ. ಸೊ ಈಗಾಗಲೇ ಈಗ ಬರುವಂತಹ 14 ಗಂಟೆ ಇದರಲ್ಲಿ ಸೊ ಇದಕ್ಕಿಂತ 2 ಪಟ್ಟು ಜಾಸ್ತಿ ಕೆಲಸ ಮಾಡಬೇಕಂತ ಅವಶ್ಯ ಬರುತ್ತೆ ಅಂತ ಹೇಳಿದ್ರೆ 55 ಗಂಟೆ ಅಂತ ಹೇಳುವಾಗ ಇಲ್ಲಿ ಈಗ 14 ಗಂಟೆ ಬಂದರೆ ಮಿನಿಮಮ್ 84ರಿಂದ 90 ಗಂಟೆ ಮಿನಿಮಮ್ ಆಗಿ ವರ್ಕ್ ಮಾಡಬೇಕಾದ ಅವಶ್ಯ ಬರುತ್ತೆ. ಸೊ ಇದನ್ನು ಯಾವ ಕಾರಣಕ್ಕೂ ಒಪ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಂಥದ್ದು. ಸರ್, ಈಗ ರಾಜ್ಯದಲ್ಲಿ ಗೊತ್ತಿದ್ರೆ ದೊಡ್ಡ ಮಟ್ಟ ಸಂಚಾರ ದಟ್ಟಣೆ ಇರುತ್ತೆ. 9 ಗಂಟೆ ಎಂಪ್ಲಾಯ್ ಒಬ್ಬ ಕೆಲಸ ಮಾಡಬೇಕಂದ್ರೆ ಸರಿ ಸುಮಾರು 13ರಿಂದ 14 ಗಂಟೆ ಆಲ್ರೆಡಿ ಸ್ಪೆಂಡ್ ಮಾಡಿರ್ತಾನೆ. ಈಗ 14 ಗಂಟೆ ಟೈಮ್ ಅವಧಿ ವಿಸ್ತರಣೆ ಆದರೆ ಯಾವ ರೀತಿಯ ಸಮಸ್ಯೆ ಆಗ್ಬೋದು ಅಂತ? ಸೊ ಇದು 14 ಗಂಟೆ ಅಂತ ಹೇಳುವಂಥದ್ದು ಈ ದೇಶದಲ್ಲಿ ಜಗತ್ತಲ್ಲಿ ಎಲ್ಲಿಲ್ಲ ಅಂತ ಇಶ್ಯೂ. ಸೊ ಇಲ್ಲಿಯ ಟ್ರಾಫಿಕ್ಕು ಇದನ್ನೆಲ್ಲ ಕನ್ಸಿಡರ್ ಮಾಡದಿದ್ರು ಸಹ 14 ಗಂಟೆ ಒಂದು ಕಾರಣಕ್ಕೂ ಒಪ್ಲಿಕ್ಕೆ ಆಗೋಂಥ ಇಶ್ಯೂ. ಸೊ ಇವನ್ ನಾಳೆ ಮೆಟ್ರೋ ಬರುತ್ತೆ 14 ಗಂಟೆ ಕೆಲಸ ಮಾಡಿ ಅಂತ ಹೇಳಿದ್ರೆ ಅದು ಒಪ್ಲಿಕ್ಕೆ ಆಗುವಂಥದ್ದಲ್ಲ. ಸೊ ಇದನ್ನು ಯಾವ ಕಾರಣಕ್ಕೂ ಒಪ್ಲಿಕ್ಕೆ ಆಗೋದಿಲ್ಲ. 14 ಗಂಟೆ ಅಂತ ಹೇಳುವಂಥದ್ದು ನಮಗೆ ಅರಿವು ಇಲ್ಲ. ಹಿಸ್ಟ್ರಿಯಲ್ಲಿ ಸಹ ಇಂಥ ಪರಾಮರ್ಶೆ ಎಲ್ಲೂ ಬಂದಿಲ್ಲ. ಸೊ ಇದನ್ನು ಯಾವ ಕಾರಣಕ್ಕೂ ಒಪ್ಲಿಕ್ಕೆ ಆಗೋದಿಲ್ಲ. ಇದು ಖಾಲಿ ಈ ಗೌರ್ಮೆಂಟ್ ಅವರ ಓನರ್ಸಿಗೋಸ್ಕರ ಅಥವಾ ಕಾರ್ಪೊರೇಟ್ ಬಾಸಿಸ್ಗೋಸ್ಕರ ಮಾಡುವಂಥ ಒಂದು ಸೇವೆ ಅಂತ ಹೇಳುವಂಥದ್ದು ಕಾಣ್ತಿದೆ. ಇಲ್ಲಿರೋ ಜನರಿಗೆ ಅಥವಾ ಇಲ್ಲಿ ದುಡಿಯೋ ಜನರಿಗೆ ಅವರನ್ನು ಸೆಲೆಕ್ಟ್ ಮಾಡಿದಂಥ ಜನರ ಮೇಲೆ ಯಾವ ಕಾಳಜಿಯೂ ಇಲ್ಲದ ಸರ್ಕಾರ ಆಗಿ ಚೇಂಜ್ ಆಗಿದೆ. ಸೊ ಇದನ್ನು ನಾವು ಸೀರಿಯಸ್ ಆಗಿ ನೋಡ್ತೇವೆ. ಇನ್ನು ಮೇಲಿರೋ ಆ್ಯಕ್ಷನನ್ನು ನಮಗೆ ತಿಳಿಸ್ತೇವೆ. ಸರ್, ಈಗ ನಿಮಗೆ ಗೊತ್ತಿದೆ ಕೆಲಸದ ಟೈಮಲ್ಲಿ ಕೂಡ ಒಂದಿಷ್ಟು ಜನರ ಡಿಪ್ರೆಷನ್ ಆಗಿರ್ಬೋದು, ಈ ರೀತಿಯ ಒಂದು ಸಮಸ್ಯೆ ಕೂಡ ಕಾಡ್ತಾ ಇದೆ. ಅಂದರೆ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೋಡೋದಾದರೆ ಕಾಂಬೋಡಿಯಂತಹ ದೇಶ ಅತಿ ಹೆಚ್ಚು ಅಂದರೆ ಸರ್ಕಾರಿ ಕೆಲಸದಲ್ಲಿ ಕೂಡ 48 ಗಂಟೆ ಅಲ್ಲಿ ಕೂಡ ಫಿಕ್ಸ್ ಆಗಿರುವಂಥದ್ದು. ಅದು ಕೂಡ ಕಾಂಬೋಡಿಯಾ ಅಂತ ದೇಶದಲ್ಲಿ. ಅಲ್ಲಿಂದ ಅಂಥ ದೇಶ ಅಂದರೆ ಕಾಂಬೋಡಿಯಾ ಅಂತ ದೇಶದಲ್ಲಿ ಹೋಲಿಕೆ ಮಾಡಿದರೆ ಇಲ್ಲಿ ಜನಸಂಖ್ಯೆ ಕೂಡ ಹೆಚ್ಚಾಗಿದೆ, ವಾಹನ ಸಂಖ್ಯೆ ಕೂಡ ಹೆಚ್ಚಾಗಿದೆ, ಎಲ್ಲ ಮೂಲಸೌಕರ್ಯದ ಕೊರತೆ ಕೂಡ ಒಂದು ಕಡೆ ಕಾಡ್ತಾ ಇದೆ. ಇದನ್ನು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಬೋದು ಅಂತ? ಸೊ ಇದನ್ನು ಬ್ಯಾಲೆನ್ಸಲ್ಲಿ ಆಕ್ಸೆಪ್ಟೇ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಂಥದ್ದು. ಯಾವ ಕಾರಣಕ್ಕೂ ಇದನ್ನು ಒಪ್ಲಿಕ್ಕೆ ಆಗೋದಿಲ್ಲ. ಎಲ್ಲ ಕಂಟ್ರಿಗಳು ಈಗ ರೈಟ್ ಟು ಡಿಸ್ಕನೆಕ್ಟ್ ಅಂತ ಹೇಳುವಾಗೆ ನಿಮ್ಮ ವರ್ಕಿಂಗ್ ಅವರ್ಸ್, ನಿಮ್ಮ 8-9 ಗಂಟೆ ವರ್ಕಿಂಗ್ ಅವರ್ಸ್ ಅದಾದಮೇಲೆ ನೀವು ಕಂಪ್ಯೂಟರ್ ಕಂಪನಿ ಯಾವ ಆ್ಯಕ್ಟಿವಿಟಿಗೂ ಪಾರ್ಟಿಸಿಪೇಟ್ ಮಾಡಬೇಕಾದ ಅಗತ್ಯ ಇರೋ ಅಂತ ಹೇಳುವಂಥ ಲಾ ತರ್ತಿದೆ. ಈವನ್ ಈ ಥರ್ಡ್ ವರ್ಲ್ಡ್ ಕಂಟ್ರಿಗಳಾದ ಕೀನ್ಯಾ ಸಹ ಇಂಥ ಲಾ ತಂದಿದೆ, ರೈಟ್ ಟು ಡಿಸ್ಕನೆಕ್ಟ್ ಅಂತ ಹೇಳುವಂಥದ್ದು. ಸೊ ಈ ಸಮಯದಲ್ಲಿ ನಾವು ಮೈಕ್ರೋಸಾಫ್ಟ್ನ ಸ್ಟಡಿ ಪ್ರಕಾರ ವರ್ಕ್ ಅವರ್ಸ್ ಜಾಸ್ತಿ ಮಾಡಿದರೆ ಪ್ರೊಡಕ್ಟಿವಿಟಿ ಕಮ್ಮಿ ಆಗ್ತದೆ ಅಂತ ಹೇಳುವ ಸ್ಟಡಿಯೂ ಇದೆ.
ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡುವಾಗ ಅದಕ್ಕಿಂತ ವಿಪರೀತವಾದಂಥ ಈ ಕರ್ನಾಟಕದಲ್ಲಿರೋ ಐ ಟಿ ಇಂಡಸ್ಟ್ರಿ ಮತ್ತು ಇದು ಇಲ್ಲಿ ಗೌರ್ಮೆಂಟ್ ತಗೊಳ್ತಿರೋದು ಇದನ್ನು ಯಾವ ಕಾರಣಕ್ಕೂ ಆಕ್ಸೆಪ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಇದು ಇಲ್ಲಿರೋ ಇದು ಸಾಧಾರಣ ಇದು ಐ ಟಿ ಮನುಷ್ಯರು ಐ ಟಿಯಲ್ಲಿ ವರ್ಕ್ ಮಾಡೋರು ಮಾತ್ರ ಅಲ್ಲ, ಅಲ್ಲಿ ಅವರ ಫ್ಯಾಮಿಲಿ ಸೋಷಿಯಲ್ ಲೈಫ್ ಎಲ್ಲ ಇದಕ್ಕೂ ಇಂಪ್ಯಾಕ್ಟ್ ಆಗ್ತದೆ. ಸೊ ಇವಾಗ KCCI ಸ್ಟಡಿ ಪ್ರಕಾರ ಈಗಾಗಲೇ ಐ ಟಿ ಎನೇಬಲ್ ಸೆಕ್ಟರಲ್ಲಿ ವರ್ಕ್ ಮಾಡೋರು ಅಲ್ಲಿ 74% ಜನ ಈಗಾಗಲೇ ಯಾವುದಾದ್ರು ಒಂದು ಸೋಷಿಯಲ್ ಆ್ಯಕ್ಟಿವಿಟಿ ಅವರು ಅಂತ ಆಫ್ಟರ್ ವರ್ಕಿಂಗ್ ಅವರ್ಸ್ ಪ್ಲ್ಯಾನ್ ಮಾಡಿರೋ ಸೋಷಿಯಲ್ ಆ್ಯಕ್ಟಿವಿಟಿ ಮಿಸ್ ಮಾಡಿ ಆಫೀಸ್ ಸಪೋರ್ಟ್ ಮಾಡಬೇಕಾದಂಥ ಅವಶ್ಯಕತೆ ಇದು KCCI ಅಂತ ಹೇಳುವಂಥ ರಿಪೋರ್ಟಲ್ಲಿ ಬಂದಿರುವಂಥದ್ದು. ಸೊ ಈಗಾಗಲೇ ನಾವಂತ ಇದು ಪರ್ಸನಲ್ ಲೈಫ್ ಸ್ಯಾಕ್ರಿಫೈಸ್ ಮಾಡ್ತಿದ್ದೇವೆ. ಸೊ ಅದನ್ನು ನಮಗೆ ಆಕ್ಸೆಪ್ಟ್ ಮಾಡಲಿಕ್ಕೆ ಅದನ್ನು ನಾವು ಅಂತ ಫೈಟ್ ಬ್ಯಾಕ್ ಮಾಡಬೇಕಾಗಿದೆ. ಬಟ್ ಆ ಸಮಯದಲ್ಲಿ ಇನ್ನೂ ಜಾಸ್ತಿ ಇದು ವರ್ಕಿಂಗ್ ಅವರ್ಸ್ ಇನ್ನೂ ಜಾಸ್ತಿ ಇದು ಪರ್ಸನಲ್ ಲೈಫನ್ನು ಇಲ್ಲದ ಮಾಡುವಂಥದ್ದು. ಸೊ ನಾವು ಇದರಲ್ಲಿ ಅರ್ಥ ಮಾಡಬೇಕಂತ ಹೇಳಿದ್ರೆ ಮನುಷ್ಯರು ಅಂತೇಳಿ ಸೋಷಿಯಲ್ ಬೀಯಿಂಗ್ ಆಗಿದೆ. ನಮಗೆ ಸೊಸೈಟಿ ಒಟ್ಟಿಗೆ ಇಂಟ್ರಾಕ್ಟ್ ಮಾಡೋದು ನಮಗೆ ಬದುಕಲಿಕ್ಕಾಗಲ್ಲ, ಖಾಲಿ ಇದು ಒಂದು ಕೆಲಸ ಮಾಡ್ಕೊಂಡು ಬದುಕಲಿಕ್ಕಾಗಲ್ಲ. ಸೊ ಇದನ್ನು ನೆಗ್ಲೆಕ್ಟ್ ಮಾಡಿಕೊಂಡು ಇಂತಹ ರೂಲನ್ನು ಕರ್ನಾಟಕ ಗೌರ್ಮೆಂಟ್ ತರ್ತಾ ಇದೆ. ಇಷ್ಟು ITAS ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಸುಹಾಸ್ ಅವರ ಮಾತು. ಕ್ಯಾಮರಾ ಪರ್ಸನ್ ರೋಷನ್ ಜೊತೆ ಸತ್ತಾರ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.